ಈ ಥರ ಒಂದು ಅಪೂರ್ವ ಸಂಗಮ ಆಗುತ್ತೆ ಬಿಗ್ ಬಾಸಲ್ಲಿ ಅಂತ ಅಂದ್ಕೊಂಡೇ ಇರಲಿಲ್ಲ. ಇದೊಂಥರ ಔಟ್ ಆಫ್ ದ ಕವರೇಜ್, ಔಟ್ ಆಫ್ ದ ಬಾಕ್ಸ್ ತಂದು ಇಟ್ಟಂಗಿದೆ ಬಿಗ್ ಬಾಸ್ ಅವರು. ಸೊ ಆ ಸ್ನೇಹಿತವರು ನಮ್ರತ ಅವರು ಮುಖಾಮುಖಿ ಆದಾಗಂತೂ ಹೆಂಗೆ ಅಂದರೆ ಅದು ಬೇಬಿ ಫಿಲಮ್ ಕ್ಲೈಮ್ಯಾಕ್ಸು. ಆ ಕ್ಲೈಮ್ಯಾಕ್ಸ್ ಸೀನಲ್ಲಿ ಅವನ ಆಟೋ ಡ್ರೈವರ್ ಥರ ಹಿಂಗೆ ಕ್ಯಾಪ್ ಹಾಕೊಂಡು ಕೂತಿರ್ತಾನಲ್ಲ, ಸೊ ಹಂಗೆ ಕಳಿಸಿದ್ದಾರೆ ಸ್ನೇಹಿತವ್ರನ್ನ ಫುಲ್ ಕ್ಯಾಪ್ ಹಾಕಿ ಫುಲ್ ಕವರ್ ಮಾಡಿ ಫುಲ್ಲು ಶಾಕಿಂಗ್ ಕೊಡಬೇಕು ಅಂತ. ನಮ್ರತ ಅವರು ಅದು ಹೇಳ್ಕೊಂಡೆ ಬಂದ್ಬಿಡ್ತಾರೆ. ಆ ಪಕ್ಕ ಸ್ನೇಹಿತವ್ರಿಗೆ ಹುರ್ಕೊಂಡಿರ್ತಾರಲ್ವ, ಇನ್ನೇನು ಖುಷಿ ಪಡೋಕ್ಕೆ ಏನು ಮಾಡಿದ್ದೀರ ನಮ್ರತವ್ರೆ. ಪಾಪ ವೈದ ನಿಮ್ಮಲ್ಲಿ ತಪ್ಪೇ ಕಾಣಲ್ಲ ನಮ್ರತವ್ರೆ, ನೀವೇನು ಮಾಡಿದ್ರು ನಂಗೆ ತಪ್ಪು ಕಾಣಲ್ಲ ಅಂತ ಹೇಳ್ಬಿಟ್ಟು ನಿಮಗೋಸ್ಕರ, ವಿನಯ್ ಅವ್ರಿಗೋಸ್ಕರ ಅವರ ಇಲ್ಲಿನ ಇರುವಿಕೆಯನ್ನು ಸ್ಯಾಕ್ರಿಫೈಸ್ ಮಾಡಿ ಹೋದಂಥ ವ್ಯಕ್ತಿಗೆ ನೀವೇನು ಕೊಟ್ರಿ? ಬರೀ ನೋವು ಕೊಟ್ಟಿದ್ದು. ಅದು ಹೊರಗಡೆ ನೀವು ಕೊಡೋ ನೋವು ಸಾಲದು ಅಂತ ಟ್ರೋಲ್ ಪೇಜಸ್ ಅವ್ರು ಬೇರೆ ಹಾಕೊಂಡು ರುಬ್ಬವ್ರೆ, ಹಾಕೊಂಡು ಕುಯ್ದು ಮಸಾಲೆ ಗಿಸಾಲೆ ಹಾಕಿ ತವಾ ಫ್ರೈ ಮಾಡ್ದಂಗೆ ಮಾಡವ್ರೆ. ಅವ್ರನ್ನ ಎಷ್ಟು ಅಂತ ಸಹಿಸ್ಕೊಂಡಿರ್ಬೇಕು ಪಾಪ ಜೀವ. ಪಾಪ ಅದನ್ನು ಹೇಳ್ಕೊತಾರೋ ಏನೋ. ಸೊ ಏನಂತ ಮಾತಾಡಿಸ್ತಾರೆ ನಮ್ರತ ಅವ್ರನ್ನ, ನಾನು ಕಾಯ್ತಾ ಇದ್ದೀನಿ. ಮಜಾ ಇದೆ ಇವತ್ತಿನ ಎಪಿಸೋಡ್ ಮಾತ್ರ. ಈ ಥರ ಒಂದು ಕೊಲಾಬ್ರೇಷನ್, ಈ ಥರ ಒಂದು ಸಮಾಗಮ ಆಗುತ್ತೆ ಅಂತ ಕನಸಲ್ಲೂ ಅಂದ್ಕೊಂಡಿರಲಿಲ್ಲ. ಸೊ ನೋಡುವ ನಮ್ಮ ಸ್ನೇಹಿತನ ಏನು ಹೇಳ್ತಾರೆ. ದಿಸ್ ಈಸ್ ಫಾರ್ ಯು ನಮ್ರತ ಅಂದ್ಬಿಟ್ಟು ಏನಾರ ಹೋಗ್ತಾರ ಏನು ಅಂತ ಹೇಳ್ಬಿಟ್ಟು ನಾನು ಕಾಯ್ತಾ ಇದ್ದೀನಿ ಇವತ್ತಿನ ಎಪಿಸೋಡ್ ನೋಡೋಕ್ಕೆ. ಹೋಪ್ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೆ ಲೈಕ್ ಮಾಡಿಲ್ಲ ಡಿಸ್ಲೈಕ್ ಆದರೂ ಮಾಡಿ, ಏನಾದರೂ ಒಂದು ಮಾಡಿ ಹಾಗೆ ಹೋಗ್ಬೇಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಥ್ಯಾಂಕ್ಸ್ ಫಾರ್